ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಎಪಿಸೋಡ್ ಆದ್ಮೇಲೆ ಮಿಡ್ ನೈಟ್ ಅಲ್ಲಿ ಏನೆಲ್ಲ ಆಯ್ತು, ಯಾರೆಲ್ಲ ಏನೆಲ್ಲ ಮಾತಾಡಿದ್ರು, ಒಂದೊಂದು ಸತ್ಯ ಗುರು. ಗಿಲ್ಲಿ ಕ್ರೇಜ್ ನೋಡ್ತಾ ಇದ್ರೆ ಬೇರೆ ಲೆವೆಲ್ ಸಿಗ್ತಾ ಇದೆ. ಖಂಡಿತವಾಗ್ಲು ಊಹೆ ಮಾಡಲಿಲ್ಲ ಆ ರೀತಿ ಎಲ್ಲ ಫ್ಯಾನ್ಸ್ ಆಗಿದ್ರು. ನಿಮ್ಗೆಲ್ಲ ಒಂದು ಡೌಟ್ ಬರ್ಬೋದು, ಏನ್ ಗೊತ್ತಾ, ಏನ್ ಗುರು ಫ್ಯಾನ್ಸ್ ಎಲ್ಲ ಬೇರೆ ಬರ್ತಾರೆ, ಅವರೇ ಇದ್ರ ತಾನೆ, ಅವರೇನೆ ರೊಟೇಟ್ ಮಾಡ್ತಾ ಇದ್ರು ಅಂತ ಅನ್ಕೋಬಹುದು. ಬಟ್ ಏನ್ ಗೊತ್ತಾ, ಒಂದ್ ಸೈಡ್ ಮಾತ್ರ ಅವರೇ ಇರ್ತಾ ಇತ್ತು, ಒಂದ್ ಕಡೆ ಚೇಂಜ್ ಮಾಡ್ತಾ ಇದ್ರು. ಆ ಚೇಂಜ್ ಮಾಡದಲ್ಲಿ ಗಿಲ್ಲಿ ಟ್ಯಾಟ್ ಹಾಸ್ಕೊಂಡ್ರೆ ಒಬ್ಬ ವ್ಯಕ್ತಿ ಬರ್ತಾ ಇದ್ರು, ಬಂದಿದ್ರು. ಬೇರೆ ಲೆವೆಲ್ ಗುರು. ಅಲ್ಲಿರೋ ಜನಗಳೇ ಆಗಿರ್ಬೋದು, ಬೇರೆ ಬಂದಾಗ, ಈಗ ಎಕ್ಸಾಂಪಲ್ ಧ್ರುವಂತ್, ರಘು, ಅಶ್ವಿನಿ ಅವ್ರು ಬಂದಾಗ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು, ಗಿಲ್ಲಿ ಬಂದಾಗ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು, ಯಾವ ರೀತಿ ಎಲ್ಲ ಕಿರಿಸ್ತಾ ಇದ್ರು, ಕೂಗ್ತಾ ಇದ್ರು ಅಂತ ನೋಡಿದ್ರೆ ಮಾತ್ರ ಮೈಂಡ್ ಬ್ಲೋಯಿಂಗ್ ಗುರು. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅಷ್ಟು ಚೆನ್ನಾಗಿ ಇದು ಮಾಡ್ತಾ ಇದ್ರು ಖಂಡಿತವಾಗ್ಲು. ಮತ್ತೆ ಮಿಡ್ ನೈಟ್ ಅಲ್ಲಿ ಏನೆಲ್ಲ ಆಯ್ತು, ಗಿಲ್ಲಿ ಕೂಡ ಏನೆಲ್ಲ ಮಾತಾಡಿದ್ರು, ಯಾವ ರೀತಿ ಎಲ್ಲ ಮಾತಾಡ್ತಾ ಇದ್ರು, ಖಂಡಿತವಾಗ್ಲು ಒಂದೊಂದು ಸತ್ಯ. ಅವರ ಒಂದು ವಿಟಿ, ಅವರ ಮಾತು, ಆ ಫ್ಯಾನ್ಸ್, ಅವರ ಒಂದು ಇದು ಡ್ಯಾನ್ಸ್ ನೋಡ್ತಾ ಇದ್ರೆ ಖಂಡಿತವಾಗ್ಲು ಮುಷ್ಟಾಂಜನ ಭೋಜನ ಅಂತಿರೋ, ಅಂದ್ರೆ ಮನಸ್ಸು ತುಂಬಾ ಊಟ ಮಾಡಿದ್ವಪ್ಪ ಅಂತಿ ನೋಡಿ, ಆ ರೀತಿ ಇತ್ತು ಖಂಡಿತವಾಗ್ಲು. ಲೈವ್ ನೋಡಿದಾಗ ಸಖತ್ ಗುರು. ಎಷ್ಟು ಇಮ್ಯಾಜಿನ್ ಮಾಡಕ್ಕೆ ಆಗಲ್ಲ, ಅದನ್ನ ಊಹೆ ಮಾಡ್ಕೊಂಡು ಆಗಲ್ಲ. ಒಬ್ಬ ಅಭಿಮಾನಿ ಅಂತೂ, ಆ ಗಿಲ್ಲಿ ಅಭಿಮಾನಿ ಆದ್ರೆ ಅದೊಂದು ವಿಡಿಯೋ ಸಾಕು, ಅಷ್ಟೆಲ್ಲ ಚೆನ್ನಾಗಿತ್ತು. ಅದ್ರ ಬಗ್ಗೆ ಮಾತಾಡೋಣ. ಇನ್ನು ಅದಾದ್ಮೇಲೆ ಕಾವ್ಯ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಶ್ವಿನಿ ಅವರು ಹೊರಗಡೆ ಬಂದು ಹೋದ್ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅತ್ತೆ ಮಗಳು ಅಂತ ಇದ್ರು. ಜೊತೆಗೆ ಈಗ ಹೇಳ್ತೀನಿ, ನಾನು ಕಾವ್ಯ ಯಾಕೆ ಹೇಟ್ ಮಾಡ್ತಾ ಇದ್ದೆ ಅಂತ. ಯಾಕೆ ಅಂದ್ರೆ ಕಾವ್ಯನ ಮೇಲೆ ಕೋಪ, ಕಾವ್ಯ ಮೇಲೆ ಸಿಟ್ಟಿದಲ್ಲ ಅಶ್ವಿನಿ ಗೌಡ ಅವ್ರಿಗೆ. ಇಷ್ಟು ದಿನ ಆದಿತ್ಯ ಆಗ್ತಾ ಇತ್ತಲ್ಲ, ಆ ಕಾರಣಕ್ಕೆ ಯಾಕೆ ಆಗ್ತಾ ಇತ್ತು ಅಂದ್ರೆ, ನನ್ನ ಅತ್ತೆ ಮಗನ ಕಾವ್ಯ ಲವ್ ಮಾಡ್ತಾ ಇದ್ಲು ಅನ್ನೋ ರೀತಿ ಪೋಟ್ರೆ ಮಾಡಿ ನಮ್ಮ ಅಶ್ವಿನಿ ಗೌಡ ಗಿಲ್ಲಿ ಅವ್ರಿಗೆ ಹೇಳ್ತಾರೆ. ಆವಾಗ ಕಾವ್ಯ ಹೇಳ್ತಾರೆ ಏನಂತ ಗೊತ್ತಾ, ಏನ್ ಗಿಲ್ಲಿ, ನಿನ್ನ ಪ್ರೀತಿ ನನಗೆ ಮುಳ್ಳಾಗ್ಬಿಡ್ತಲ್ಲ ಗಿಲ್ಲಿ ಅಂತೆಲ್ಲ ಹೇಳ್ತಾರೆ ಕಾವ್ಯ. ಬಟ್ ಆ ಟೈಮಲ್ಲಿ ಗಿಲ್ಲಿ ಒಂದು ಡೈಲಾಗ್ ಹೇಳ್ತಾನೆ, ನನ್ನ ಪ್ರೀತಿ ನಿನಗೆ ಮುಳ್ಳಾಗಿಲ್ಲ, ಹೂವಾಗಿದೆ ನಾವು, ಮುಳ್ಳು ಮಾತ್ರ ಆಗಲ್ಲ ಅಂತಾರೆ. ಎಸ್, ಕಾವ್ಯ ಹೊರಗೆ ಬಂದ್ಮೇಲೆ ಗೊತ್ತಾಗುತ್ತೆ ಗಿಲ್ಲಿ ಕ್ರೇಜ್ ಇಂದ ಈ ಲೆವೆಲ್ಗೆ ಇವರಿಬ್ಬರ ಜೋಡೆ ಮ್ಯೂಚುವಲ್ ಆಗಿದೆ ಅಂತ. ನೆನ್ಪಿರ್ಲಿ, ಇಲ್ಲ ನಂಗೆ ಕಾವ್ಯ ಆಟನೇ ಆಡಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ 100% ಅಲ್ಲ, 50% ಗಿಲ್ಲಿ ಕಾವ್ಯ, ಕಾವ್ಯ ಗಿಲ್ಲಿ ಅಂತಾನೆ ಚೆನ್ನಾಗಿ ಬಂದಿರೋದು. ಕಾವ್ಯ ಗಿಲ್ಲಿ ಅಂತಾನೆ ಹೈಲೈಟ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಇದಂತೂ ಹೇಳಲೇಬೇಕು, ಒಪ್ಕೊಳ್ಳೇಬೇಕು. ಅದೇ ಕಾವ್ಯ ಅವರು ಬೇರೆ ಜೊತೆಗೆ ಯಾರ ಜೊತೆಗೆ ಆದ್ರೂ ಜೋಡಿ ಆಗಿದ್ರೆ, ಬೇರೆ ಜೊತೆಗೆ ಯಾರಾದ್ರೂ ಜೋಡಿ ಆಗಿ ಬಂದಿದ್ರೆ ಖಂಡಿತವಾಗ್ಲೂ ಇಷ್ಟಂತೂ ಹೈಲೈಟ್ ಆಗಕ್ಕೆ ಚಾನ್ಸೇ ಇಲ್ಲ, ಒಪ್ಕೊಳ್ಳೇಬೇಕು. ಬಟ್ ಕಾವ್ಯ ಕೂಡ ಆಟ ಆಡಿದೆ, ಇಲ್ಲ ಅಂತಲ್ಲ. ಅದರ ಜೊತೆಗೆ ಗಿಲ್ಲಿ ಅವರ ಒಂದು ಫ್ರೆಂಡ್ಶಿಪ್, ಗಿಲ್ಲಿ ಅವರ ಒಂದು ಬಾಂಡಿಂಗು, ಆ ಪ್ರೀತಿ ಆಗಿರ್ಬೋದು, ಸ್ನೇಹ ಆಗಿರ್ಬೋದು, ಏನೇನೇ ಆಗಿರ್ಬೋದು, ಅದಂತೂ ಖಂಡಿತವಾಗ್ಲೂ ಕಾವ್ಯ ಹೆಲ್ಪ್ ಮಾಡಿದೆ. ಗಿಲ್ಲಿ ಕೂಡ ಅದನ್ನ ಹೇಳ್ತಾನೆ. ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಮೇನ್ ಆಗಿ ಆ ಮಿಡ್ ನೈಟ್ ಅಲ್ಲಿ ಫಸ್ಟ್ ರಘು ಅವ್ರು ಹೋಗ್ತಾರೆ, ಅಶ್ವಿನಿ ಹೋಗ್ತಾರೆ, ಕೊನೆಗೆ ನಮ್ಮ ಗಿಲ್ಲಿ ಅವ್ರು ಹೋಗ್ತಾರೆ. ಖಂಡಿತವಾಗ್ಲು ಯಾರೇ ಹೋಗ್ಲಿ, ರಕ್ಷಿತಾ ಹೋಗ್ಲಿ, ರಘು ಹೋಗ್ಲಿ, ಅಶ್ವಿನಿ ಹೋಗ್ಲಿ, ಕಾವ್ಯ ಹೋಗ್ಲಿ, ಧನುಷ್ ಮತ್ತೆ ಧ್ರುವಂತ್ ಒಂದು ಬಿಟ್ಟು ಇನ್ನು ಎಲ್ಲರೂ ಒಂದು ವಾಲ್ ಫ್ರೇಮ್ ಅಲ್ಲಿ, ಎಲ್ಲರ ಒಂದು ವಿಟಿಲಿ 100% ಗಿಲ್ಲಿ ಇರ್ತಾನೆ ಗುರು. ಕಾವ್ಯ ಫೋಟೋದಲ್ಲಿ 3-4 ಸಲ ಕಂಡ್ಕೊಂಡ. ಅದೇ ರೀತಿಯಾಗಿ ರಘುವರ ಒಂದು ವಿಟಿಯಲ್ಲಿ 2-3 ಸಲ ಕಂಡ್ಕೊಂಡ. ಇನ್ನು ಅಶ್ವಿನಿ ಗೌಡರು ಅಂತೂ ಆಲ್ಮೋಸ್ಟ್ ಗಿಲ್ಲಿ ಜೊತೆಗೇನೆ ಒಂದು ರಾಜ್ಯದ ಕುತ್ಕೊಂಡಿರೋದು, ಬೈಯೋದು, ಫೈಟ್ ಮಾಡೋದು, ಡ್ಯಾನ್ಸ್ ಮಾಡ್ತಿರೋದು, ಏನೇ ಒಂದು ತಗೊಳ್ಳಿ, ಯಾರ ವಿಟಿಯಲ್ಲಾದ್ರೂ ಗಿಲ್ಲಿ ಇರಲೇಬೇಕು. ಎಲ್ಲರ ವಿಟಿಯಲ್ಲೂ ಗಿಲ್ಲಿ ಇದೆ. ಆ ರೀತಿ ಆಗ್ತಾ ಇತ್ತು. ಸೂಪರ್, ಅಮೇಜಿಂಗ್, ಅದ್ಭುತ, ಆಕರ್ಷಕ, ಏನ್ ಪದ ಆದ್ರೂ ಬರ್ಕೊಳ್ಳಿ, ಅಷ್ಟು ಚೆನ್ನಾಗಿತ್ತು ಗುರು. ಮಿಡ್ ನೈಟ್ ಅಲ್ಲಿ ನೋಡಿದಾಗ ನಿದ್ದೆ ಮಾಡಕ್ಕೂ ಇಷ್ಟ ಬರಲ್ಲ, ಅಷ್ಟು ಚೆನ್ನಾಗೆಲ್ಲ ಬರ್ತಾ ಇತ್ತು. ಆ ಕ್ರೇಜ್ ಆಗಿರ್ಬೋದು, ಏನ್ ಗೊತ್ತಾ, ಆ ಅಭಿಮಾನಿಗಳ ಒಂದು ಇದಕ್ಕೆ, ಆ ಅಭಿಮಾನಿಗಳ ಒಂದು ಪ್ರೀತಿಗೆ ಗಿಲ್ಲಿ ಮೌನವಾದ. ಯಾಕೆಂದ್ರೆ ನಿಮ್ಗೆ ಗೊತ್ತಿರುತ್ತೆ ಗಿಲ್ಲಿ ಸ್ವಭಾವ ಹೇಗೆ ಅಂದ್ರೆ, ಗಿಲ್ಲಿ ಸಖತ್ತಾಗಿ ಮಾತಾಡ್ತಾನೆ, ಸಖತ್ತಾಗಿ ಡೈಲಾಗ್ ಸ್ಟೇಜ್ ಮೇಲೆಲ್ಲ ಹೊಡಿತಾ ಇರ್ತಾನೆ. ನಾನ್ ಸ್ಟಾಪ್ ಮಾತಾಡೋ ಶಕ್ತಿ, ನಾನ್ ಸ್ಟಾಪ್ ಮಾತಾಡೋ ಕ್ಯಾಪಬಿಲಿಟಿ, ನಾನ್ ಸ್ಟಾಪ್ ಮಾತಾಡೋ ಒಂದು ಟ್ಯಾಲೆಂಟು ಗಿಲ್ಲಿಗಿದೆ. ಬಟ್ ಆ ಅಭಿಮಾನಿಗಳ ಪ್ರೀತಿ ನೋಡಿ, ಆ ಅಭಿಮಾನಿಗಳ ಒಂದು ಇದು ನೋಡಿ, ಅದು ಕ್ರೇಜ್ ನೋಡಿ ಮೌನವಾಗ್ತಾನೆ ಗಿಲ್ಲಿ. ಇನ್ನೇನ್ ಕಣ್ಣೀರ್ ಹಾಕೋದೊಂದೇ ಬಾಕಿ. ಆ ರೀತಿ ಆ ಟ್ಯಾಟ್ ಅಂತ ನೋಡಿ, ಅಣ್ಣ ನಿಮ್ದು ಯಾವ ಊರು, ಎಲ್ಲಿಂದ ಬಂದ್ರ, ನಿಮ್ ಹೆಸರು ಏನು, ಎಲ್ಲಾನು ಕೇಳ್ತಾನೆ. ಖಂಡಿತವಾಗ್ಲೂ ಆ ಕ್ರೇಜ್ ನೋಡಿ ಹೆಚ್ಚಾಗಿ ಮಾತಾಡುವ ಗಿಲ್ಲಿ ಮೌನ ವಹಿಸ್ತಾನೆ. ಅಂದ್ರೆ ಆ ಮೌನದ ಹಿಂದೆ ಎಷ್ಟು ಮಾತುಗಳಿದಾವಂತ ಒಂದ್ಸಲ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ.
ಯಾವ ರೀತಿ ಎಲ್ಲ ಗಿಲ್ಲಿನ ಫ್ಯಾನ್ಸ್ ನ ಹಚ್ಕೊಂಡಿದಾನಂತ. ಒಂದ್ ಡೈಲಾಗ್ ಹೇಳ್ತಾನೆ ಗುರು, ಏನಂತ ಗೊತ್ತಾ? ಮನಿ ಬರುತ್ತೆ ಹೋಗುತ್ತೆ, ಬಟ್ ಅಭಿಮಾನಿ ಯಾವತ್ತೂ ಬರ್ತಾರೆ ಹೋಗೋದೇ ಇಲ್ಲ ಅಂತ. ಸಾರಿ, ಡೈಲಾಗ್ ಮಿಸ್ ಆಯ್ತಾ? ಏನ್ ಗೊತ್ತಾ, ಮನಿ ಬರುತ್ತೆ ಹೋಗುತ್ತೆ, ಆದ್ರೆ ಅಭಿಮಾನಿ ಬಂದ್ರೆ ಮತ್ತೆ ಹೋಗಲ್ಲ ಅಂತಾರೆ. ಆ ಒಂದ್ ಡೈಲಾಗ್ ಸಾಕ್ರು, ಟಮಿ ಡಮಿಲ್ ಟಕ್ಕ, ಗಿಲ್ಲಿ ನೋಗೋದ್ ಪಕ್ಕ ಎಲ್ಲ. ಅಲ್ಲಿ ಏನ್ ಗೊತ್ತಾ, ಗಿಲ್ಲಿ ಡೈಲಾಗ್ ಹೇಳೋ ಅವಶ್ಯಕತೆನೇ ಇಲ್ಲ, ಎಲ್ಲರೂ ಅವರೇ ಹೇಳ್ತಾರೆ ಡೈಲಾಗು. ಡಮಲ್ ಡೆಮಿ ಟಕ್ಕ, ಗಿಲ್ಲಿ ನೋಗೋದ್ ಪಕ್ಕ, ಅದಾದ್ಮೇಲೆ ಲಡಾಯಿಸ್ಬೇಕು ಅದೇನು ಡೈಲಾಗ್ ಇದಲ್ಲ ಆ ಡೈಲಾಗ್ ಆಗಿರ್ಬೋದು, ದೊಡವ ದೊಡವ ದ್ವಾಸೆ ಕೊಡು, ಚಿಗವ ಚಿಗವ ಚಕ್ಲಿ ಕೊಡು ಆ ಸಾಂಗ್ ಆಗಿರ್ಬೋದು, ಏನೇನೆಲ್ಲ ಹೊರಗಡೆ ಎಲ್ಲ ವೈರಲ್ ಆಗಿದ್ದು ಅವೆಲ್ಲ ಡೈಲಾಗ್ಗಳಾಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಗಿಲ್ಲಿ ಅಭಿಮಾನಿಗಳಲ್ಲಿ ಬಂದಾಗ ಬೇರೆ ಅಭಿಮಾನಿಗಳ ಬಂದಾಗ ಅಲ್ಲಿ ಏನಾಯ್ತು ಬಂದ್ರು, ವಿಟಿ ತೋರಿಸಿದ್ರು, ಚೆನ್ನಾಗಿ ಮಾತಾಡಿದ್ರು, ಅವರು ಎಲ್ಲದಕ್ಕೂ ಜೈ ಜೈ ಅಂತ ಇದ್ರು, ಅದು ಬೇರೆ ವಿಷಯ. ಬಟ್ ಯಾವ ಒಬ್ಬ ಕಂಟೆಸ್ಟೆಂಟ್ ಬಂದ್ರು ಗಿಲ್ಲಿ ಹೇಳಿರೋ ಡೈಲಾಗ್ಗಳೇ ಹೈಲೈಟ್ ಆಗಿದ್ದಲ್ಲಿ. ಏನ್ ಗೊತ್ತಾ, ಮೊದಲನೇದಾಗಿ ಕಾವ್ಯ ಬರ್ತಾರೆ, ಕಾವು 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 ಅಂತಾರೆ. ಆ ಹೆಸರಿಟ್ಟಿದ್ದಾರು ಗಿಲ್ಲಿನೇ, ಕಾವ್ಯನ ಕಾವು ಕಾವು ಅಂತ ಇದ್ರು. ಅದಾದ್ಮೇಲೆ ರಕ್ಷಿತ್ ಅವ್ರು ಬರ್ತಾರೆ, ವಂಶದ್ ಕುಡಿ ಅಂತಾರೆ. ವಂಶದ್ ಕುಡಿ ಅಂತ ಹೆಸರಿಟ್ಟಿದ್ದಾರು ಗಿಲ್ಲಿನೇ. ಅದೇ ರೀತಿಯಾಗಿ ರಘು ಅವ್ರು ಬರ್ತಾರೆ, ಅವಾಗ ಗೆಳೆಯ ಅಂತಾರೆ. ಆ ಸಾಂಗ್ ಬೇರೆ ಆಡ್ತಾರೆ, ವಿಷ್ಣುವರ್ಧನ್ ಅಂಬರೀಷ್ ಅವ್ರದ್ದು ಸಾಂಗ್ ಇದಲ್ಲ, ಆ ಸಾಂಗ್ ಬೇರೆ ಆಡ್ತಾರೆ. ಖಂಡಿತ ಕುಚುಕು ನೀನು ಚಡ್ಡಿ ದೋಸ್ತ್ ಕಣ ಕುಚುಕು ಆ ಸಾಂಗ್ ಆಡ್ತಾರೆ. ಸಖತ್ತಾಗಿ 1 ನಿಮಿಷ ಸಾಂಗ್ ಆಡ್ತಾರೆ. ಗೆಳೆಯ ಬರ್ತಾನೆ ಅಂತಾರೆ. ಅದಾದ್ಮೇಲೆ ನಮ್ಮ ಅಶ್ವಿನಿ ಗೌಡ ಬರ್ತಾರೆ. ಅಶ್ವಿನಿ ಗೌಡ ಬಂದಾಗಳು ಅದೇ ಡೈಲಾಗೆ, ಅತ್ತೆ ಮಗ ಅಂತ. ನಾನು ಹೇಳೋದೇನಂದ್ರೆ, ಅವ್ರೆಲ್ಲ ಕಂಟೆಸ್ಟ್ಗಳು ಬಂದ್ರೆ ಓಟ್ ಅಪ್ಲೈ ಮಾಡಿದ್ರೆ ಖುಷಿ ಇದೆ, ಯಾರು ಡಿಸರ್ವಿಂಗ್ ಇರ್ತಾರೋ ಅವ್ರು ಗೆಲ್ಲಿ. ಬಟ್ ಈ ಡೈಲಾಗ್ ಇದಲ್ಲ, ಕಳ್ಳಪುಟ್ಟಿ ಆಗಿರ್ಬೋದು, ವಂಶದ ಕುಡಿ ಆಗಿರ್ಬೋದು, ಕಾವು ಅಂತ ಆಗಿರ್ಬೋದು, ಅತ್ತೆ ಮಗ ಆಗಿರ್ಬೋದು, ಗೆಳೆಯ ಆಗಿರ್ಬೋದು, ಇವೆಲ್ಲ ಪದಗಳು ಯೂಸ್ ಮಾಡಿದ್ದು ಟ್ರೆಂಡ್ ತಂದಿದ್ದು ಗಿಲ್ಲಿನೇ. ನಾನು ಅದನ್ನೇ ಹೇಳಿದ್ದು, ಯಾರ ವಿಟಿಯನ್ನಾಗ್ಲಿ ಯಾರದೇ ವಿಟಿ ಆಗ್ಲಿ ಅವ ಮಾತ್ರ ಗಿಲ್ಲಿ ಇದೆ. ಆ ರೀತಿ ಇತ್ತು, ಸಖತ್ ಖುಷಿ ಆಯ್ತು, ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಇವತ್ತು ಎಪಿಸೋಡ್ ನೋಡಿ ಎಂಜಾಯ್ ಮಾಡಿ ಮಿಡ್ ನೈಟ್ ಅಲ್ಲಿ ಆಗಿದ್ದೋದೆ. ಅದಾದ್ಮೇಲೆ ಕಾವ್ಯ ಹೇಳ್ತಾರ ಹೂವಾಗಿದ್ದ ಮುಳ್ಳಾಗಿದ್ದ ಅಂತ. ಬಟ್ ಕಾವ್ಯ ಒಂದು ಕ್ಲಾರಿಟಿ ಸಿಗುತ್ತೆ, ನಮ್ ಜೋಡಿ ಸಖತ್ತಾಗಿ ಹೊರಲಾಗಿದೆ, ಹೊರಗಡೆ ಸಖತ್ತಾಗಿದೆ ಅಂತ. ಆವಾಗಿಂದ ಅಂತಲ್ಲ, ಇದಕ್ಕಿಂತ ಮುಂಚೆನೂ ಮಾತಾಡ್ಸಿದ್ರೆ ಲೈವ್ ಅಲ್ಲಂತೂ ಚೆನ್ನಾಗಿ ಇಬ್ರು ಕ್ಯೂಟ್ ಆಗಿ ಮಾತಾಡ್ತಾ ಇದ್ರು. ಏನೋ ಒಂಥರ ಗುರು, ಇಬ್ಬರ ಜೋಡಿ ನೋಡಿದ್ರೆ ಖುಷಿ ಆಗುತ್ತೆ, ಕ್ಯೂಟ್ ಆಗುತ್ತೆ. ಅಷ್ಟೆಲ್ಲ ಹೇಟ್ ಮಾಡುವ ಅಶ್ವಿನಿ ಗೌಡವ್ರೆ ಗಿಲ್ಲಿನ ಮೆಚ್ಕೊಂತಾರೆ. ಏನ್ ಗಿಲ್ಲಿ ಕ್ರೇಜು, ಏನ್ ವಿಷಯ ಅಂತ ಖಂಡಿತವಾಗ್ಲೂ ಒಬ್ಬೊಬ್ರು ಮುಖ ಅಂತ ನೋಡಕ್ ಆಗ್ತಿಲ್ಲ. ನನ್ಗನ್ಸಿದ್ದೇನೆಂದ್ರೆ, ಆ ಬಿಗ್ ಬಾಸ್ ಮನೆಯಲ್ಲಿ ಇರೋ 7 ಜನದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ರು ಗಿಲ್ಲಿ ಜರ್ನಿನ, ಆ ಗಿಲ್ಲಿ ಆಡೋ ಮಾತುಗಳ. ಒಂದು ಧ್ರುವಂತೂ ಒಂದು ಧನುಷ್ ಅವ್ರು ಬಿಟ್ರೆ ಇದಾಗ್ತಿರ್ಲಿಲ್ಲ. ಅದಾದ್ಮೇಲೆ ಧನುಷ್ ಅವ್ರು ಕೂಡ ಸೈಲೆಂಟ್ ಆಗಿರ್ತಾರೆ, ಯಾಕೋ ಗೊತ್ತಿಲ್ಲ. ಖಂಡಿತವಾಗ್ಲೂ ಮಿಡ್ ನೈಟ್ ಎಲ್ಲ ಅಂತೂ ಆ ಕ್ರೇಜ್ ನೋಡಿ ಇನ್ನು ಒಂದೊಂದು ಎಲ್ಲ ಹೇಳ್ಕೊಂಡ್ ಬರ್ತಾರೆ. ನನ್ಗೆ ಏನ್ ಅನ್ಸ ಗೊತ್ತಾ, ಗಿಲ್ಲಿ ಒಂದು ವಿಟಿ ಪ್ಲೇ ಮಾಡಿದಾಗ, ಗಿಲ್ಲಿ ಒಂದು ಫೋಟೋ ಫ್ರೇಮ್ ಹಾಕಿದಾಗ, ಸಾಂಗ್ ಹಾಕಿದಾಗ KD ನಂಬರ್ 1 ಆ ಸಾಂಗ್ಗೆ ಕರೆಕ್ಟಾಗಿ ಸೆಟ್ ಮಾಡಿದ್ರೆ ಫೋಟೋಗಳಾಗಿರ್ಬೋದು, ಅದು ಆಗಿರ್ಬೋದು. ಒಂಥರ ಏನ್ ಗೊತ್ತಾ, ಕಾವ್ಯ ಗಿಲ್ಲಿದ ವೆಡ್ಡಿಂಗ್ ಶೂಟ್ ಮಾಡ್ದಂಗಿತ್ತು. ಸುಮ್ಮನೆ ಕಾಮಿಡಿಗೆ ಹೇಳಿದೆ. ಖಂಡಿತವಲ್ಲ ಅವ್ರಿಬ್ರು ಡ್ಯಾನ್ಸು, ಅವ್ರಿಬ್ರು ಕಿತ್ತಾಡಿರೋದು, ಅವ್ರಿಬ್ರು ಜಗಳ ಆಡಿರೋದು, ನಗ್ತಿರೋದು, ಕಾಮಿಡಿ ಮಾಡ್ತಿರೋದು ಎಲ್ಲ ನೋಡ್ತಾ ಇದ್ರೆ ಅದೇ ಕಾಣಿಸ್ತಾ ಇತ್ತು. ಖಂಡಿತವಾಗ್ಲು ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿತ್ತು. ಇನ್ನು ಅದಾದ್ಮೇಲೆ ಅಶ್ವಿನಿ ಗೌಡ ಅವರು ಒಂದು ವಾಲ್ ಫ್ರೇಮ್ ಹಾಕ್ತಾರೆ. ಅವ್ರಿಗಂತೂ ಒಳ್ಳೆ ಸಾಂಗ್ ಹಾಕಿದ್ರು ಕೂಡ, ಸಖತ್ತಾಗಿತ್ತು ಸಾಂಗು. ಉಗ್ರಂ ವೀರಂ ಅನ್ನೋ ಸಾಂಗ್ ಹಾಕಿದ್ರು. ಆ ಸಾಂಗಿಗೆ ಅವ್ರು ಕೊಟ್ಟಿರೋ ಲುಕ್ಸ್ಗಳಿಗೆ ಅಮೇಜಿಂಗ್. ಖಂಡಿತವಾಗ್ಲು ಒಂದೊಂದು ನೋಟ ಇದೆಯಲ್ಲ, ಒಳ್ಳೆ ವಿಲನ್ ಹೆಂಗ್ ನೋಡ್ತಾರೋ ಆ ರೀತಿ ನೋಡ್ತಾರೆ. ಆ ರೀತಿ ಎಲ್ಲ ಫ್ರೇಮ್ ಇತ್ತು ಅವ್ರದ್ದು, ಅಶ್ವಿನಿ ಗೌಡ ಅವ್ರದ್ದು. ಸೂಪರ್ ಆಗಿತ್ತು, ಅಮೇಜಿಂಗ್ ಅದು, ಅದ್ಭುತ, ಆಕರ್ಷಕ, ಅಮೋಘ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು. ರಘು ಅವ್ರದ್ದು ಕೂಡ ಗೆಳೆಯ ಅನ್ನೋ ಸಾಂಗ್ ಹಾಕಿದ್ರು. ಆ ಸಾಂಗ್ ಹಾಕಿದಾಗಂತೂ 100% ಒಂದ್ ಒಳ್ಳೆ ಗೂಸ್ ಬಂಪ್ಸ್ ಬರ್ತಾ ಇತ್ತು. ಕ್ಯಾಪ್ಟನ್ ರಘು ಅಂತೆಲ್ಲ ಕೂಗ್ತಾ ಇದ್ರು ಅವ್ರದ್ದು. ಇನ್ನು ಅದಾದ್ಮೇಲೆ ಮಿಡ್ ನೈಟ್ ಅಡುಗೆ ಮಾಡ್ಕೊಂತಾರೆ. ಇನ್ನು ಸಖತ್ತಾಗಿತ್ತು ಅಂತ ಹೇಳ್ಬೋದು. ಮಿಡ್ ನೈಟ್ ಎಲ್ಲ ಆಲ್ಮೋಸ್ಟ್ ಆಲ್ ಆಗಿದ್ದಿದೆ. ಒಂದೊಂದು ಸತ್ಯ, ಕೆಲವ್ರಿಗೆ ಗಿಲ್ಲಿ ಕ್ರೇಜು ಅಲ್ಲ ವಿನ್ನರ್ ಅಂತಾನೆ ಗೊತ್ತಾಗಿದೆ. ಅಲ್ಲಿರೋರಿಗೆ ತುಂಬಾ ಹೆವಿಯಾಗಿ ಮಾತಾಡ್ತಾನೆ ಗಿಲ್ಲಿ, ಎಷ್ಟಾಗೆಲ್ಲ ಮಾತಾಡ್ತಾನೆ, ಚೆನ್ನಾಗೆಲ್ಲ ಮಾತಾಡ್ತಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ವಿ. ಬಟ್ ಆ ಅಭಿಮಾನಿಗಳು ನೋಡಿ ಸೈಲೆಂಟ್ ಆದ್ರೆ ಅಂತ ಹೇಳ್ಬೋದು. ಆ ಸೂಟ್ ಹಾಕೊಂಡು ಡ್ಯಾನ್ಸ್ ಮಾಡಿದಾಗರು, ಆ ಡ್ರಮ್ ಸೆಟ್ಗೆ ಮಾಸ್, ಆ ಒಂದು ಎನರ್ಜಿ ಎಲ್ಲಿಂದ ಬರುತ್ತೋ. ನನಗೆ ಇಷ್ಟನ ಬಂದ್ರಲ್ಲ ಇವರು, ಅಶ್ವಿನಿ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಧನು ಆಗಿರ್ಬೋದು, ಧ್ರುವಂತರು ಆಗಿರ್ಬೋದು, ಎಲ್ಲರೂ ಬಂದೋದ್ರಲ್ಲ. ನನಗೆ ಗಿಲ್ಲಿ ಅವರ ಒಂದು ಡ್ಯಾನ್ಸ್, ಒಂದು ಎನರ್ಜಿ, ಸ್ಟೆಪ್ಗಳು ನೋಡಿದಾಗ ಮಾತ್ರ ರಕ್ಷಿತಾ ಗಿಲ್ಲಿ ಇಬ್ಬರು ಸೂಪರ್ ಆಗಿ ಆಡಿದ್ರು.
ಆ ಒಂದು ಡ್ರಮ್ಸ್ಗೆ ಆ ಡ್ಯಾನ್ಸ್ಗೆ ಮಾತ್ರ ಸಖತ್ತಾಗಿತ್ತು. ಬಟ್ ಗಿಲ್ಲಿ ಮತ್ತೆ ಅಲ್ಲಿಂದ ಹೋದ್ಮೇಲೆ ನಾನು ಏನೇನೆಲ್ಲ ಮಾತಾಡ್ಬೇಕು ಅನ್ಕೊಂಡಿದ್ದೆ, ಮಾತಾಡಕ್ಕೆ ಆಗ್ಲಿಲ್ಲ. ಟ್ಯಾಟೋ ಹಾಸ್ಕೊಂಡಿದ್ರು ನನ್ನ ಬಗ್ಗೆ, ಟ್ಯಾಟೋ ಹಾಸ್ಕೊಂಡು ಆಯ್ತು ನೋಡಕ್ ತುಂಬಾ ಖುಷಿ ಆಯ್ತು. ನಾನು ಊಹೆ ಮಾಡಿಲ್ಲ. ಫಸ್ಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ಆ ಟ್ಯಾಟೋ ಹಾಕಿರೋ ವ್ಯಕ್ತಿ ನಾನು ಮೀಟ್ ಮಾಡ್ಬೇಕಂತೆಲ್ಲ ಗಿಲ್ಲಿ ಹೇಳ್ತಾ ಇದ್ರ. ತಡ್ಕೊಳಕ್ ಆಗ್ತಿಲ್ಲ. ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾನೆ. ಮಾತಾಡ್ಬೇಕಾಗಿತ್ತು. ನಾನು ಓಟ್ ಅಪ್ಲೈ ಕರೆಕ್ಟಾಗಿ ಮಾಡಲೇ ಇಲ್ಲ, ಕರೆಕ್ಟಾಗಿ ಮಾತಾಡಲಿಲ್ಲ ಅಂತ ತುಂಬಾ ಫೀಲ್ ಆಗ್ತಾ ಇದ್ರು. ಖಂಡಿತವಾಗ್ಲು ಅವಕಾಶ ಸಿಗುತ್ತೆ ಮತ್ತೆ ಮಾತಾಡ್ತಾರಂತೆಲ್ಲ ಅನ್ಕೊಂಡಿದೀನಿ. ಯಾಕಂದ್ರೆ ಬೇರೆ ತರ ಹೋಗಿ ಕ್ಯಾಮ್ರಾ ಮುಂದೆ ಬಿಗ್ ಬಾಸ್ ಇದು ಹೇಳ್ಬೇಕಾಗಿತ್ತು, ಹಿಂಗ್ ಮಾತಾಡ್ಬೇಕಾಗಿತ್ತು ಅಂತ ಹೋಗಿ ಅವ್ರು ಮಾತಾಡಬಹುದು. ಅದೇನಂತೀವಿ ನಾವು, ಅಭ್ಯಾಸ ಇಲ್ಲ ಅವ್ರಿಗೆ. ಏನಿದ್ರು ಕಾಮನ್ ಆಗಿ ಬರ್ತಾ ಇರುತ್ತೆ, ಆ ರೀತಿ ಮಾಡ್ತಾ ಇದ್ರು. ಬಟ್ ಒಂದೊಂದು ಸತ್ಯ, ನಾನಂತೂ ಫುಲ್ ಎಂಜಾಯ್ ಮಾಡಿದೆ ಮಿಡ್ ನೈಟ್ ಅಲ್ಲಿ ನೋಡಿ. ನೀವು ಕೂಡ ಅದೇ ರೀತಿ ಎಂಜಾಯ್ ಮಾಡ್ತಾರ ಖಂಡಿತವಾಗ್ಲು. ಮಿಸ್ ಮಾಡದೆ ಇವತ್ತು ಎಪಿಸೋಡ್ ನೋಡಿ TRP ಗಿತ್ಕೊಂಡು ಹೋಗ್ಬೇಕು. ಗಿಲ್ಲಿ ಬಂದ ದಿನ ಮತ್ತೆ TRP ಹೈ ಲೆವೆಲ್ ಬಂದಂತೆಲ್ಲ ಅನ್ಕೋಬೇಕು. ಖಂಡಿತ ತುಂಬಾ ಚೆನ್ನಾಗಿತ್ತು. ಅದೇ ರೀತಿಯಾಗಿ ಅಶ್ವಿನಿ ಅವರು ಕೂಡ ಒಂದು ವಿಡಿಯೋ ಮತ್ತೆ ಸಖತ್ತಾಗಿರುತ್ತೆ ಗುರು, ಹೋಗಿ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.